ಈಗ 2024 ಲೋಕಸಭಾ ಚುನಾವಣೆ ಏನು ಇಡೀ ಭಾರತ ದೇಶದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಇವತ್ತು 105 ಲೋಕಸಭಾ ಚುನಾವಣೆಗಳ ಮತದಾನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮ್ಮ ರಾಜ್ಯದಲ್ಲಿ 40 ವರ್ಷಗಳಕ್ಕಿಂತಲೂ ಹೆಚ್ಚಿಗೆ ಏನು ಕೆಲಸ ಮಾಡ್ತಾ ಬಂದಿದ್ದೀವಿ. ಅದರ ಮುಖಂಡತ್ವವನ್ನು ನೇತೃತ್ವ ವಹಿಸ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ಇಂಥ ಸಂದರ್ಭದಲ್ಲಿ ಅನೇಕ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ನಾನು ಕಂಡಿದ್ದೀನಿ. ಈ ಲೋಕಸಭೆ ಚುನಾವಣೆ ಅತ್ಯಂತ ವೈಶಿಷ್ಟ್ಯದಿಂದ ಕೂಡಿರ್ತಕ್ಕಂಥದ್ದು. ಯಾಕಂತಂದರೆ ಇವರು 14ರಿಂದ ಇಲ್ಲಿವರೆಗೂ ಕೂಡ 10 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಮೋದಿಜಿಯವರ ನೇತೃತ್ವದಲ್ಲಿ BJP ಸರ್ಕಾರ ಅದು ಬಡವರ ಪರ, ಹಿಂದುಳಿದವರ ಪರ, ಮೈನಾರಿಟಿ ಪರ ಮತ್ತು ಕಾರ್ಮಿಕರ ಪರ ಇರಲಾರದೆ ಅವರು ಬಂಡವಾಳಶಾಹಿಗಳ ಪರ ಮತ್ತು ಖಾಸಗೀಕರಣ ಪರ ಇರೋದ್ರಿಂದ ಇವತ್ತು ಲಕ್ಷಾಂತರ ಜನ ಪಬ್ಲಿಕ್ ಸೆಕ್ಟರ್ಸ್ಗಳನ್ನು ಬಂದ್ ಮಾಡಿ ಅವರಿಗೆಲ್ಲನೂ ಕೂಡ ಬೀದಿಗೆ ತಳ್ಳಿಯೋದ್ರಿಂದ ಅವರು ಇವತ್ತು ಬೀದಿ ಪಾಲಾಗ್ತಾಯಿದ್ದಾರೆ. ದೇಶದ ಅಭಿವೃದ್ಧಿ ಹೆಂಗಾಗೋಕ್ಕೆ ಸಾಧ್ಯ ಆಗ್ತದೆ? ಇವತ್ತು SC STಗಳಿಗೆ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥದ್ದು ಸ್ಕಾಲರ್ಶಿಪ್ ಕೊಡಬೇಕಾಗಿತ್ತು. ಸ್ಕಾಲರ್ಶಿಪ್ಪನ್ನು 5.5 ಲಕ್ಷ ಜನರನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡೋದೇ ವಂಚನೆಯನ್ನು ಮಾಡಿದ್ದಾರೆ. ಮತ್ತು ಮೀಸಲಾತಿ ಅಂತಕ್ಕಂಥದ್ದು ಇನ್ನೂ 5 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಸೆಂಟ್ರಲಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿವೆ SC STಗಳಿಗೆ. ಅದು ನೀಡಲಾರದೆ ಇದ್ದಿರ್ತಕ್ಕಂಥದ್ದು ಘೋರ ಅನ್ಯಾಯ. ಮತ್ತು 9.50 ಹುದ್ದೆಗಳು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದದ್ದು ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಒಂದೇ ಒಂದು ಪೋಸ್ಟ್ಗಳನ್ನು ತುಂಬಿಲ್ಲ. ಮತ್ತು ಈಗ ನಿಜವಾದಂಥ ವಿದ್ವಾಂಸರು, ವಿದ್ಯಾವಂತರು, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಪಡೆದಿರ್ತಕ್ಕಂಥವ್ರು, ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥವ್ರು ಅವ್ರ ಜೀವನ ಹೆಂಗೆ? ಅವ್ರ ಕೈಗಳಿಗೆ ಕೆಲಸ ಇಲ್ಲ. ಇವತ್ತು 2014ರಲ್ಲಿ 2 ಕೋಟಿ ಜನಕ್ಕೆ ಪ್ರತಿ ಯುವಕರಿಗೆ ಪ್ರತಿ ವರ್ಷ ಕೊಡ್ತೀನಿ ಅಂತೇಳಿ ಮೋದಿಯವರು ಫಸ್ಟ್ ವಾಗ್ದಾನ ಮಾಡಿದರು. ಇಲ್ಲಿವರೆಗೂ ಕೂಡ ಅವ್ರು ಕೊಟ್ಟರೆ 14 ಲಕ್ಷ ಆಗ್ತಿತ್ತು. ಈ ಒಂದೇ ಒಂದು ಪೋಸ್ಟನ್ನು ಅವ್ರು ತುಂಬಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲರಿಗೂ ಕೂಡ ಅಕೌಂಟ್ ಓಪನ್ ಮಾಡಿರಿ ಅಂತ ಹೇಳಿದ್ರು. ಆಮೇಲೆ ಅಕೌಂಟ್ ಓಪನ್ ಮಾಡಿಸಿದ್ರು. ಆನಂತರ ಎಲ್ಲರ ಅಕೌಂಟ್ಸ್ನಲ್ಲಿ 15 ಲಕ್ಷ ಹಾಕ್ತೀವಿ ಅಂತ ಆಚೆ ತೋರಿಸಿ ಒಂದು ನಯ ಪೈಸೆ ಕೂಡ ಹಾಕಲಿಲ್ಲ. ಇವತ್ತು ಪೆಟ್ರೋಲ್ ಡೀಸೆಲ್ಸ್ಗಳು ಗಗನಕ್ಕೆ ಮುಟ್ಟಿದೆ, ನಾವು ನಿಲ್ಲಿಸ್ತೀನಿ, ಅದನ್ನು ಒಂದು ಸಸ್ತಾ ಮಾಡ್ತೀನಿ ಅಂತ ಹೇಳಿದ್ರು. ಒಂದೇ ಒಂದು ಪೈಸೆ ಇರಲಿಲ್ಲ. ಇವತ್ತು 105, ಇವತ್ತು 100 ರೂಪಾಯಿ ಡೀಸೆಲ್ ಪೆಟ್ರೋಲ್ಸ್ಗಳು ಇವತ್ತಾಗಿದೆ. ಇವತ್ತು ಸಿಲಿಂಡರ್ಸು ಮನಮೋಹನ್ ಸಿಂಗ್ ಇದ್ದಾಗ 455 ಇತ್ತು. ಇವತ್ತು 1100 ರೂಪಾಯಿ ಇವತ್ತು ಏನಂತಂದರೆ ಅಡುಗೆ ಅನಿಲಿಕೆ ಆಗಿದೆ. ಈಗ ಎಲ್ಲ ಬಡವರು ಹೊಟ್ಟೆ ಮೇಲೆ ಹೊಡೆಯೋದ್ರ ಮುಖಾಂತರ ಅದಾನಿ ಮತ್ತು ಅಂಬಾನಿ ಅವರ ಹೊಟ್ಟೆ ತುಂಬಿಸಲಿಕ್ಕೆ ಮತ್ತು ಅಲ್ಲೇ ಎಲ್ಲ ದೇಶದ ಸಂಪತ್ತು ಕೇಂದ್ರೀಕರಿಸಲಿಕ್ಕೆ ಮಾಡ್ತಕ್ಕಂಥ ಖಾಸಗೀಕರಣ ನೀಚತನನ್ನು BJP ಸರ್ಕಾರ ಮಾಡ್ತಾಯಿದೆ. ಇಂಥ ಜನವಿರೋಧಿಯಾಗಿ ಸರ್ವಾಧಿಕಾರಿಯಾಗಿರ್ತಕ್ಕಂಥ BJP ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬಾರ್ದು. ಅಧಿಕಾರದಿಂದ ಅವರನ್ನು ದೂರ ಸರಿಸಬೇಕು ಅಂಥೇಳಿ ಈ ನಾಡಿನ ಮತ್ತು ರಾಷ್ಟ್ರದ ಮತದಾರರಲ್ಲಿ ನಾವು ಮನವಿಯನ್ನು ಮಾಡ್ಕೊತೀವಿ. ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಳಿಬೇಕು, ಬಡವರು ಉಳಿಬೇಕು ಅಂತಂದರೆ ನಿಜವಾಗಿ ಏನಂತಂದರೆ ನಾವು ಕಾಂಗ್ರೆಸ್ ಅದಕ್ಕೆ ಸೆಣಸಬದ್ಧವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಕೊಟ್ಟು ಎಲ್ಲ ಇಂಡಿಯಾ ಅಂತ ಮಾಡ್ಕೊಂಡಿದ್ದಾರೆ INDA, ಅದಕ್ಕೆ ಮತವನ್ನು ಕೊಡೋದ್ರ ಮುಖಾಂತರ ಕೇಂದ್ರದಿಂದ ಅವರಿಗೆ ಅಧಿಕಾರದಿಂದ ದೂರ ಸರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ನಾನು ಮಾನ್ಯ ಜಾಗೃತ ಮತದಾರರಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ನಮ್ರವಾಗಿ ವಿನಂತಿಯನ್ನು ಮಾಡ್ತಾರೆ. ಸರ್, ಈಗ ನಿಮ್ಮ ದಲಿತ ಸಂಘರ್ಷ ವತಿಯಿಂದ ಏನು ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿರ್ತಾರೆ. ಈಗ ವಿಶೇಷವಾಗಿ 2024 ಲೋಕಸಭಾ ಚುನಾವಣೆ ಕಲಬುರಗಿ ಮೀಸಲು ಮತಕ್ಷೇತ್ರ ಏನಿದೆ, ಇಲ್ಲಿ ನಿಜವಾಗಿ ಏನಂತಂದರೆ ಫೈಟ್ ಇರ್ತಕ್ಕಂಥದ್ದು ರಾಧಾಕೃಷ್ಣ ಅವರಿಗೆ ಮತ್ತು ಡಾಕ್ಟರ್ ಜಾಧವ್ BJP ಅಭ್ಯರ್ಥಿಗಳಿಗೆ. ಮತ್ತು ಡಾಕ್ಟರ್ ಜಾಧವ್ ಅವರು ಇಲ್ಲಿ 5 ವರ್ಷ ಕಾಲ ಒಂದೇ ಒಂದು ಕಣ್ಣಿಗೆ ಕಾಣಂಥ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅಭಿವೃದ್ಧಿ ಶೂನ್ಯ ಇದ್ದಿರ್ತಕ್ಕಂಥದ್ದು. ಏನು ಮಾಡಿದರೆ ಒಂದು ನೀವು ಆದರೂ ಹೇಳಿ, ನಾವು ಹೇಳಿ ಇಲ್ಲೇ ಒಪ್ಕೊಂಡು ನಾವು ತಪ್ಪಿಕೊಂಡು ಹೋಗ್ತೀವಿ. ಈಗ ಅವರು ಮೊನ್ನೆ ಒಂದೇ ಭಾರತ ಈಗ ಚುನಾವಣೆ ಹತ್ತಿರ ಬಂದಾಗ 1-2 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಅಂಥ ಇಲ್ಲ 1 ಮಿನಿಟ್ ಅಂಥ ಯೋಜನೆ ಇಟ್ಕೊಂಡು ಅವರು ವೋಟ್ ಬ್ಯಾಂಕಿಂಗ್ ಮಾಡ್ತಾರೆ. ಚುನಾವಣೆ ಗಿಮಿಕ್ಸ್ ಇದು. ಇಡೀ ರಾಷ್ಟ್ರ ತುಂಬ ಇಂಥವು ಎಲ್ಲನೂ ಕೂಡ ಈಗ ಮಾಡಿದ್ದಾರೆ. ಆದರೆ 5 ವರ್ಷ ತಾನೇ ಏನು ಮಾಡ್ತಾ ಇದ್ದೀವಿ? ಇಲ್ಲಿ ಜನರಿಗೆ ಕೈಗಳಿಗೆ ಕೆಲಸ ಇಲ್ಲ. ಭಾಳ ಒಂದು ಪ್ರಶ್ನೆಯನ್ನು ಜನರು ಬಡವರು ಹೆಚ್ಚು ಇರತಕ್ಕಂಥ ಗುಲ್ಬರ್ಗ ಜಿಲ್ಲೆ, ಇಲ್ಲಿ ಯಾವುದಾದ್ರು ಒಂದು ಫ್ಯಾಕ್ಟ್ರಿ ತೊಗೊಂಡ್ರು ಕೈಗಳಿಗೆ ಕೆಲಸ ಕೊಡಬೇಕು, ಅವ್ರ ಬದುಕಿಗೆ ಒಂದು ನೆಲೆಯನ್ನು ಕಲ್ಪಿಸಬೇಕಾಗಿತ್ತು. ಅಂಥವು ಯಾವೂ ಮಾಡಿಲ್ಲ ಜಾಧವ್ ಅವರು. ಅವರ ಅಭಿವೃದ್ಧಿ ಶೂನ್ಯ ಆಗಿರ್ತಿರೋದ್ರಿಂದ ಮತ್ತು ಅದ್ರ ಜೊತೆಗೇ 2009-2014ರಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ರಾಧಾಕೃಷ್ಣಗೆ ಅದು ಶಿರರಕ್ಷೆ ಆಗ್ತದೆ. ಇವತ್ತು ಏರ್ಪೋರ್ಟ್ ಆಗಿರ್ಬೋದು,
ಇವತ್ತು ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಇವತ್ತು ರಾಯಚೂರು ವಾಯ ಹೋಗ್ತಕ್ಕಂಥ ಹೈವೇ ಆಗಿರ್ಬೋದು, ಇವತ್ತು ಮಹಾ ದೊಡ್ಡದಾಗಿರ್ತಕ್ಕಂಥ ಆಸ್ಪತ್ರೆ ಆಗಿರ್ಬೋದು, CS ಆಸ್ಪತ್ರೆ ಆಗಿರ್ಬೋದು, ಇನ್ನು ಅನೇಕ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಕೆಲಸಗಳು ಮತ್ತು 371J ವಿಶೇಷವಾಗಿ ಅವರು ಹೆಚ್ಚು ಮುತುವರ್ಜಿ ತಂದಿರತಕ್ಕಂಥದ್ದಾಗಿರ್ಬೋದು. ಅವರು ಕೇವಲ 10 ವರ್ಷಗಳಲ್ಲಿ ಅಂಥದ್ದು ಒಂದು ಅಭಿವೃದ್ಧಿ ಕೆಲಸನ ಮಾಡಿ ತೋರಿಸ್ತಾರೆ. ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣಗೆ ಶಿರರಕ್ಷೆ ಆಗೋದಲ್ಲಿದೆ. ಮತ್ತು ನಾವೆಲ್ಲರೂ ಕೂಡ ದಲಿತ, ಬ್ಯಾಕ್ವರ್ಡ್, ಮೈನಾರಿಟಿ ಮತ್ತು ಬಡವರು ಎಲ್ಲರೂ ಕೂಡ ಕೂಡಿ ನಾವು ರಾಧಾಕೃಷ್ಣನಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೆಂಬಲನ್ನು ಸೂಚಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಮತದಾರರು ಹೋಗಿ ಅವರು ಮನವಿ ಮಾಡ್ಕೊಳ್ಳೋದ್ರ ಮುಖಾಂತರ ರಾಧಾಕೃಷ್ಣ ಅವರಿಗೆ, ಕಾಂಗ್ರೆಸ್ ಪಕ್ಷದ ರಾಧಾಕೃಷ್ಣ ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅವರು ಬಹುಮತ ಲಿಂದ ಏನಂತ ಪ್ರಚಂಡ ಬಹುಮತದಿಂದ ಆಯ್ಕೆ ಆಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಆ ರೀತಿ ಆಯ್ಕೆ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಆಯ್ಕೆ ಆಗಿ ಬರ್ತಾರೆ ಅಂತ ನನ್ನ ಭರವಸೆ ಇದೆ. ನಿಮ್ಮ ಹೆಸರು? ನಾನು DG ಸಾಗರ್ ಅಂತ, ಡಾಕ್ಟರ್ DG ಸಾಗರ್, ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ. ಮತ್ತು ನಾನು ಜೊತೆ ಇದ್ದವರು BC ವಾಲಿ, ರಾಜ್ಯ ಖಜಾಂಚಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ. ಮತ್ತು ನಮ್ಮ ಜೊತೆ ಇದ್ದವರು ದಲಿತ ಸಂಘರ್ಷ ಸಮಿತಿ ಅಡ್ವೈಸರು, ಸಾಹಿತ್ಯಗಳು SP ಸುಳ್ಳದವರು. ಮತ್ತು ನಮ್ಮ ಜೊತೆ ಇದ್ದಿರ್ತಕ್ಕಂಥವರು ಜಿಲ್ಲಾ ಮುಖಂಡರು ಸುರೇಶ್ ಹಾಜಿಮನಿ ಮತ್ತು ಜಿಲ್ಲಾ ಮುಖಂಡರು ಉಮೇಶ್ ನಾರಾಯಣ ಅವರು. ಇನ್ನಿತರ ನಮ್ಮ ಓಕೆ. ಬರ್ರಿ ಎಲ್ಲರೂ ನಿಂದು ಓಕೆ.